ನಮಸ್ತೆ. ನಾನು ಈ ದಿನ ಆಶ್ಲೇಷ ನಕ್ಷತ್ರ ಕಟಕ ರಾಶಿ ಬಗ್ಗೆ ಹೇಳುತ್ತಿದ್ದೇನೆ. ಇದರ ಬಗ್ಗೆ ಒಬ್ಬರು ಕೇಳಿದ್ದರು. ಆ, ಇದು ಡಿ, ಡು, ಡೇ, ಡೋ ಅಕ್ಷರಗಳು. ಇದು ಆಶ್ಲೇಷ ನಕ್ಷತ್ರದವರಾಗಿರ್ತಾರೆ. ರಾಕ್ಷಸಗಣ ಬೆಕ್ಕು ಯೋನಿ, ಇಲಿ ವೈರಿ, ಅಂತ್ಯನಾಡಿ, ನಾಗಸಂಪಿಗೆ, ಪಾದರಜ್ಜು, ತೀಕ್ಷ್ಣ ಗುಣ. 1ರಿಂದ 4ನೇ ಚರಣದ ಹುಟ್ಟಿದ ಅವರು ಗುರು ಅಧಿಪತಿಯಾಗಿರುತ್ತಾರೆ. ಜ್ಞಾನವನ್ನು ಕೊಡುತ್ತಾನೆ. ವಾಕ್ ಪ್ರತಿಭೆ, ಶಾಸ್ತ್ರ, ವೇದಾಂತ ಬಲ್ಲವರಾಗಿರುತ್ತಾರೆ. ಸುಖ ಸಮಾಧಾನದಿಂದ ಕಾಲ ಕಳೆಯುತ್ತಾರೆ. ಆ, ಆ, ಇವರು ಸ್ವಲ್ಪ ಇವರಿಗೆ ಕೀರ್ತಿಯನ್ನು ತಂದುಕೊಡ್ತಾನೆ ಗುರು. ಇವರ ಮನೆಯಲ್ಲಿ ಹಣ, ಆಸ್ತಿ, ದವಸ ಧಾನ್ಯ, ವಸ್ತ್ರಾಭರಣಗಳಿಗೆ ಕೊರತೆ ಎನ್ನುವುದು ಇರುವುದಿಲ್ಲ. ಆದರೂ ಸ್ವಲ್ಪ ಮನೋಪೀಡೆ ಇವರಿಗೆ ಕಾಡುತ್ತಿರುತ್ತದೆ. 2ರಿಂದ 3ನೇ ಚರಣದ ಅಧಿಪತಿ ಶನಿ ಆಗಿರುವುದರಿಂದ ಇವರಿಗೆ ಸ್ವಲ್ಪ ದುಷ್ಟ ಸ್ವಭಾವವನ್ನು ಕೊಡುತ್ತಾನೆ. ಒಣ ಆಡಂಬರ, ಆಚಾರಹೀನ, ಶೀಘ್ರ ಕೋಪಗಳನ್ನು ಕೊಡುತ್ತಾನೆ. ಸ್ವಲ್ಪ ಸುಳ್ಳು ಮೋಸ ಈ ಥರ ಮಾಡುತ್ತಾರೆ. ಇವರಿಗೆ ಕಂಟಕಗಳೆಂದರೆ 1ರಿಂದ 5 ವರ್ಷದ ಮಕ್ಕಳಿಗೆ ಕಿರಿಕಿರಿ, ಗ್ರಹಗಳಿಂದ ತೊಂದರೆ, ಜ್ವರ, ಶೀತ ಬಾಧೆ ಆಗುತ್ತದೆ. 7, 9, 10, 13ರಿಂದ ನೀರಿನಿಂದ ಕಂಟಕ ಆಗುತ್ತದೆ. 15, 16, 20, 22, 25, 28, 30 ವರ್ಷ ಈ ವರ್ಷಗಳಲ್ಲಿ ಯಾವುದಾದರೂ ವರ್ಷಗಳಲ್ಲಿ ಆಗ್ಬೋದು. ವಿಷ ಪ್ರಯೋಗ ಆಗ್ಬೋದು, ವಾಹನದಿಂದ ಅಪಘಾತ ಆಗುತ್ತದೆ. 33 ವರ್ಷ ಅಥವಾ 35ನೇ ವರ್ಷ, 38, 40, 43ರಿಂದ ವಾಹನದಿಂದ ಬಿದ್ದು ಅಪಘಾತ ಮಾಡಿಕೊಳ್ಳಬಹುದು ಅಥವಾ ವೈರಿಗಳಿಂದನೂ ಅಪಾಯ ಆಗಬಹುದು. 50, 54 ವರ್ಷದಲ್ಲಿ ಸ್ವಲ್ಪ ಮೇಲಿಂದ ಜಾರಿ ಬೀಳುವುದು ಆಗ್ಬೋದು. ಸ್ವಲ್ಪ ಕೇರ್ಫುಲ್ ಆಗಿರಿ. 60, 64, 67 ವರ್ಷದಲ್ಲಿ ಸಿಡಿಲು ಬಡಿದು ಸ್ವಲ್ಪ ಪ್ರಾಣಿಗಳಿಗೆ ತೊಂದರೆ ಆಗ್ಬೋದು. 78, 80, 82 ವರ್ಷ ಇವರಿಗೆ ಆಯಸ್ಸಿರುತ್ತದೆ. ಸ್ವಲ್ಪ ಪ್ರಾಣಿಗಳಿಂದ ತೊಂದರೆ ಆಗಬಹುದು. ವರ್ಷಕ್ಕೊಮ್ಮೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಆಶ್ಲೇಷ ಬಲಿ ಪೂಜೆ ಮಾಡಿಸಿ ಸ್ವಲ್ಪ ಸುಬ್ರಹ್ಮಣ್ಯ ಜಪ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ.